ಘಟನಾ ಸ್ಥಳಕ್ಕೆ ಜಗ್ಗೆ, ಶಶಿವಣ್ಣ, ತಾರಾ, ಶೋಭರಾಜ್, ಥ್ರಿಲ್ಲರ್ ಮಂಜು ಸೇರಿದಂತೆ ಅನೇಕರು ಭೇಟಿ ಕೊಟ್ಟು ಕಾರ್ಯಾಚರಣೆ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡ್ರು. ಜೊತೆಗೆ ಅನಿಲ್ ಕುಟುಂಬ, ಉದಯ್ ಕುಟುಂಬದ ಸದಸ್ಯರು ತಮ್ಮ ನೋವನ್ನ ಹೊರಹಾಕಿದ್ರು. ಬನ್ನಿ, ಚಿತ್ರರಂಗದವರು ಅನಿಲ್ ಮತ್ತು ಉದಯ್ ಕುಟುಂಬದವರ ಜೊತೆಗೆ ಏನ್ ಮಾತನಾಡಿದ್ರು ಕೇಳೋಣ. ಫಸ್ಟ್ ಟೈಮ್ ಅಲ್ಲಿ ಮೇಲಿಂದ ಆಗಿರ್ತಾ ಇದೀವಲ್ಲ, ಒಳಗಡೆ ಏನ್ ನರ್ವಸ್ ಆಗಿ ಏನ್ ಹೊಡಿತೀಯೋ ಏನ್ ಹೊಡಿಯಲ್ಲೋ ಗೊತ್ತಿಲ್ಲ. ನಂಗೆ ಆಲ್ರೆಡಿ ಬರೋದು ಸ್ವಲ್ಪ ಸ್ವಿಮ್ಮಿಂಗ್ ಸತಿ ಹಿಡ್ಕೊಳ್ಳೇಬೇಕು, ಇಲ್ಲಾಂದ್ರೆ ಭಗವಂತ ಹಿಡ್ಕೊತಾನೆ, ನೆಮ್ಮದಿಯಾಗಿ ಹೋಗ್ಬಿಡೋದು. ಸೇಮ್ ನನಗೂ 3 ಜನ ಒಂದೇ ಸತಿ ಮುಖ ನೋಡ್ಕೊಂಡು ನಿಂತೀವಿ ಅಷ್ಟೇ, ಅದೊಂದೇ ಗೊತ್ತಿರೋದು. ಅದಾದ್ಮೇಲೆ ದೇವ್ರ ಅಪ್ಪ, ನನ್ನ ಮಗ ಬಂದ್ರೆ ಸಾಕ್ತಂದೆ. ಅಪ್ಪ, ನನ್ನ ಮಗ ನನಗ್ ಬೇಕಪ್ಪ. ನಾನು ಅವನಿಗೋಸ್ಕರ ಬದುಕ್ತಾ ಇದ್ದೀನಪ್ಪ. ನಿನ್ನೆಯಿಂದ ಬೇಕಾದೆ ಪತ್ತೆ ಮಾಡೋದಕ್ಕೆ ಇಬ್ರಲ್ಲಿ ಒಬ್ಬರಾದ್ರೂ ಸಿಕ್ತಿದ್ರಲ್ವಾ. ಮಾಡಿದ್ರೆ ಇವ್ರು ಸರಿಯಾಗಿ ಏನು ಮಾಡ್ತಿಲ್ಲ. ಒಂದ್ ಅಚೀವ್ ಮಾಡ್ತಿದ್ದೀನಮ್ಮ ಅಂತಿದ್ದ. ಈ ತರ ಅಚೀವ್ ಆಗುತ್ತೆ, ಈ ಫಿಲಮ್ಗೆ ಎಂಡ್ ಆಗುತ್ತೆ ಅನ್ಕೊಂಡೇ ಇರ್ಲಿಲ್ಲ. ಅವತ್ತು ಈಗ್ಲೂ ಒಂದ್ ಸತ್ತಿದ್ದಾನೆ ಅಂತ ನಮ್ಗೆ ಊಹೆ ಮಾಡ್ಕೊಳಕ್ಕೂ ನಮ್ ಕೈಲಾಗ್ತಿಲ್ಲ. ಕಳ್ಕೊಂಡ್ಬಿಟ್ಟು ಒಡವೆನ ಹಾಕೊಂಡ್ ನೀರಲ್ಲಿ ಕೈ ತೊಳಿತಾ ಇದ್ದೀವಿ ತಾಯಿ. ವಾರದಲ್ಲಿ ನೋಡಿದ್ದಮ್ಮ ನಾನು. ನನ್ನ ಮೊಮ್ಮಗಳು ಬರ್ತಡೆಗೆ ಬಂದು ಬಟ್ಟೆ ಕೊಡಿಸ್ಬಿಟ್ಟು ಬಾಪ ಇಲ್ಲಿ ಕೂತ್ಕೊಳ್ಳ ಅಂದೆ. ಶೂ ಹಾಕಿದ್ದೀನತ್ತೆ, ನಾನು ಇಲ್ಲೇ ನಿಂತ್ಕೊಂತೀನಿ ಅಂತ ಹಂಗೆ ಬಾಕ್ಲಲ್ಲಿ ಹಿಂಗೆ ಕೈ ಕೊಟ್ಕೊಂಡಿದ್ದೀನಿ. ಏನ್ ಮಾತಾಡ್ಬೇಕು, ನಮಗೆ ಅವಮಾನ ಆಗ್ತಾ ಇದೆ. ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ನಮ್ಗೆ ಅವಮಾನ ಆಗ್ತಿದೆ. ಯಾಕೆ ಸಾಕಷ್ಟು ಫೆಸಿಲಿಟೀಸ್ ಇದೆ ಇಟ್ಕೊಂಡು ನಾವೇ ತಪ್ಪು ಮಾಡಿದ್ರೆ ಇನ್ ಮಾಮೂಲಿ ಜನಕ್ಕೆ ಹೆಂಗೆ? ಅವಾಗ ಇದ್ದಿದ್ದ ಫೆಸಿಲಿಟೀಸ್ ಇವಾಗ ಇದ್ದಿದ್ದ ಫೆಸಿಲಿಟೀಸ್ ಸಿಕ್ಕಾಪಟ್ಟೆ ಡಿಫ್ರೆಂಟ್. ನಾನು ಒಂದೇ ಒಂದು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಸೆಲ್ಯುಲಾಯ್ಡ್ ಮಾಧ್ಯಮದಲ್ಲಿ ಯಾರಿಗೋ ಖುಷಿ ಪಡಿಸ್ತೀವಿ ಅನ್ನೋದು ಒಂದನ್ನ ಪಕ್ಕಕ್ಕಿಟ್ಬಿಟ್ಟು ಅದ್ರೊಳಗಡೆ ಕಾರ್ಯನಿರ್ವಹಿಸೋರು ಜವಾಬ್ದಾರಿನೂ ಕೂಡ ತುಂಬಾ ಮುಖ್ಯ ಆಗ್ತದೆ. ಆಸ್ ಎ ಆಕ್ಟರ್ ಆಗಿ, ಡೈರೆಕ್ಟರ್ ಆಗಿ ನಾನು ಹೇಳಿದ ಸ್ಟುಡಿಯೋ ಒಳಗಡೆ ನಾವು ಕ್ರಿಯೇಟ್ ಮಾಡ್ಕೋಬಹುದು. ನೀವು ಜೀವನ ಬದುಕ್ಸಕ್ಕೆ ಒಂದ್ ಬೋಟ್ ಇತ್ತು, ಅವ್ರಿಬ್ರು ಪಾಪಿ ಜೀವಗಳನ್ನ ಬದುಕ್ಸಕ್ಕೆ ಒಂದ್ ಬೋಟ್ ಇರ್ಲಿಲ್ವಾ? ಬೋಟ್ಗಳಿಲ್ಲ. ಅಟ್ಲೀಸ್ಟ್ ಅಲ್ಲಿರೋ ಹಳ್ಳಿ ಜನದವ್ರನ್ನ ಈಜ್ ಬರೋರ್ನ ಅಲ್ಲಲ್ಲ ಒಬ್ರು ನಿಲ್ಸಿದ್ರೆ ಬದುಕೋಬಿಟ್ಟಿರೋರಲ್ಲ ಇವತ್ತು ನನ್ನ ತಮ್ಮ. ತುಂಬಾ ಕಷ್ಟಪಟ್ಟು ಆ ಒಂದು ಪ್ಲೇಸ್ಗೆ ರೀಚ್ ಆದವರು. ಇವ್ರಿಗೆ ಈ ದುರಂತ ಆದಾಗ ಅವ್ರ ಮನೆಗೆ ಹೋಗಿ ಅವ್ರ ಪೇರೆಂಟ್ಸ್ಗೆ ಏನಾದ್ರೂ ಒಂದು ಸಾಂತ್ವನ ಹೇಳೋಣ. ಅಕಸ್ಮಾತ್ ಆಯ್ತು, ಇದು ಆಗ್ಬಾರ್ದಾಗಿತ್ತು ಅನ್ನೋ ಮಾತಾದ್ರೂ ಅವರು ತಂದೆ ತಾಯಿಗಳಿಗೆ ಹೇಳೋ ಅಂತ ಒಂದು ಸಹಜ ಗುಣವೂ ಅವರಲ್ಲಿ ಇಲ್ಲ ಅಂತಂದ್ರೆ ಅವ್ರ ಮನಸ್ಸರೇ ಅಲ್ಲ. ಹತ್ರ ಇರ್ಬೇಕು ಬೋಟ್ಗಳು. ಏನಕ್ಕೆ ಇಲ್ಲಿ ಸೈಡಲ್ಲಿ ಇಟ್ಟರೆ ನನಗಂತ ಅರ್ಥ ಆಗಿಲ್ಲ. ಆ ಬಿದ್ದಿದ್ದ ಜಾಗದಲ್ಲಿ ಒಂದು 5-6 ಟ್ಯೂಬ್ಗಳು ಹಾಕ್ಬಿಡ್ಬೇಕಾಯ್ತು. ಗೆಳೆಯ ದುನಿಯಾ ವಿಜಯ್ ಅವ್ರು ಬೀಳ್ತಾವ್ರಲ್ಲ, ನಾವು ಬೀಳೋಣ, ಏನಾಗ್ಬಿಡ್ತದ ನೋಡೋಣ ಅಂತ ಧೈರ್ಯ. ಅವರು ವರ್ಕ್ ಮಾಡ್ಬೇಕಾದ್ರೆ ಅವರು ಏನ್ ಶಾರ್ಟ್ ಹೇಳಿ ಮಾಸ್ಟರ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಅವ್ರು ಯಾರು ಏನೇ ಹೇಳಿ ಸರ್, ನಾವು ಮಾಡಿಸೋರು ಸ್ವಲ್ಪ ಹುಷಾರಾಗಿ ಅವ್ರ ಕೈಯಲ್ಲಿ ಮಾಡಿಸ್ಬೇಕಾಗಿತ್ತು. ಅದೊಂದು ತುಂಬಾನೇ ಬೇಜಾರಾಗ್ತಾ ಇದೆ. ಮಾಸ್ತಿಗುಡಿ ಚಿತ್ರೀಕರಣದ ವೇಳೆ ಬೆಂಗಳೂರು ಹೊರವಲಯದ ತಿಪ್ಪಗೊಂಡನಹಳ್ಳಿ ಬಳಿ ಖಳನಟರಿಬ್ಬರ ದುರಂತ ಸಾವು ಪ್ರಕರಣ ಸಂಬಂಧ ತಾವರೆಕೆರೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಐಪಿಸಿ ಸೆಕ್ಷನ್ 304, 188, 34 ಅಡಿಯಲ್ಲಿ ಬಿಡಬ್ಲ್ಯೂಎಸ್ಎಸ್ಬಿ ಅಧ್ಯಕ್ಷೀಯ ಅನಸೂಯ ಎಂಬುವರು ಕೇಸನ್ನು ದಾಖಲಿಸಿದ್ದಾರೆ. ಚಿತ್ರದ ನಾಯಕ ನಟ ದುನಿಯಾ ವಿಜಯ್, ನಿರ್ಮಾಪಕ ಸುಂದರ್ ಗೌಡ ಮತ್ತು ನಿರ್ದೇಶಕ ನಾಗಶೇಖರ್, ಸಾಹಸ ನಿರ್ದೇಶಕ ರವಿವರ್ಮಾ, ಭರತ್ ಸೇರಿದಂತೆ ಇತರರ ವಿರುದ್ಧ ಕೇಸ್ ದಾಖಲಾಗಿದೆ. ಇನ್ನು ಘಟನಾ ಸ್ಥಳಕ್ಕೆ ಮುನಿರತ್ನ ಅವರು ಕೂಡ ಈಗ ಧಾವಿಸಿದ್ದಾರೆ. ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳ್ತಾ ಏನಾಗ್ತಾ ಇದೆ ಅನ್ನುವಂತಹ ಸದ್ಯದ ಒಂದಷ್ಟು ಮಾಹಿತಿಗಳನ್ನ ಅವರು ಕಲೆ ಹಾಕ್ತಾ ಇದ್ದಾರೆ. ಮುಂದಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಅವಶ್ಯಕತೆಗಳಿದ್ರೆ ಅದನ್ನ ಭರಿಸುವ ನಿಟ್ಟಿನಲ್ಲಿ ಚಿಂತನೆಯನ್ನ ನಡೆಸೋಣ ಅಂತ ಕೂಡ ಮುನಿರತ್ನ ಅವರು ಅಲ್ಲಿ ಮಾತನಾಡ್ತಾ ಇದ್ದಾರೆ. ಇನ್ನು SD ಸೋಮಶೇಖರ್ ಅವರು ಕೂಡ ಘಟನಾ ಸ್ಥಳಕ್ಕೆ ಬಂದಿರೋ ದೃಶ್ಯವನ್ನ ನೀವು ಕಾಣ್ತಾ ಇದ್ದೀರಿ. ಅಲ್ಲಿ ಬಹಳಷ್ಟು ರಾಜಕೀಯ ನಾಯಕರು ಮತ್ತು ನಟ ನಟಿಯರು ಎಲ್ಲರೂ ಕೂಡ ಬಂದು ಕುಟುಂಬಸ್ಥರಿಗೆ ಸಾಂತ್ವನ ಹೇಳೋದ್ರ ಜೊತೆಗೆ ಏನಾಗ್ತಾ ಇದೆ ಶೋಧ ಕಾರ್ಯಾಚರಣೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ, ರಾಜರಾಜೇಶ್ವರಿ ನಗರ ಶಾಸಕರಾಗಿರ್ತಕ್ಕಂತಹ ಮುನಿರತ್ನ ಅವರು ಕೂಡ ಘಟನಾ ಸ್ಥಳಕ್ಕೆ ಹೋಗಿದ್ದಾರೆ. ಯಾಕೆ ಈ ರೀತಿಯಾದಂತಹ ಒಂದು ಅವಘಡ ಆಯಿತು, ಇದಕ್ಕೆ ಮುಂಜಾಗ್ರತಾ ಕ್ರಮಗಳನ್ನ ಜರುಗಿಸಲಿಲ್ಲ ಯಾಕೆ ಅನ್ನುವಂತಹ ಕುರಿತಾಗಿ ಒಂದಷ್ಟು ಮಾಹಿತಿಗಳನ್ನ ಕೂಡ ಅವರು ಪಡ್ಕೊಳ್ತಾ ಇದ್ದಾರೆ.
ಟಿಪ್ಪು ಜಯಂತಿಗೆ ಇನ್ನು 2 ದಿನ ಬಾಕಿ. ದಿನೇ ದಿನೇ ಜಯಂತಿ ವಿಚಾರ ಕಾಂಗ್ರೆಸ್ಗೆ ಪ್ರತಿಷ್ಠೆಯ ಪ್ರಶ್ನೆ, ಬಿಜೆಪಿಗೆ ಹೋರಾಟದ ಪ್ರಶ್ನೆ. ಚಂದನ್ ಚಂದನ್ ಇಲ್ಲ ಇದಮ್ಮ ಚಂದನ್ ಯಾವ್ದಮ್ಮ ಬೈಸ್ಕೋಬೇಡ. ಹೌದು ಮಾರ್ಕ್ ನೋಡಿ ಒಬ್ರು ವಾಕಿಲ್ ಇದ್ರು. ಸರಿ ಬಿಡೋಣ.